ಸಮಾನತೆಯ ದೀಪ, ಮಾತೃತ್ವದ ದೀಪ ಒಂದು ಬಾರಿ ಜೋರಾಗಿ ಸಲ್ಲಿಸುವ ಶುಭ ವೇದಿಕೆ ಮಾನ್ಯ ಸಚಿವರಿಗೂ ಸರ್ವಗಣ್ಯಮಾನ್ಯರಿಗೂ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮಾಡಲು ಮತ್ತು ಬೇರೆ ರಾಜ್ಯಗಳಲ್ಲಿ ತಮ್ಮದೇ ಆದ ಸಮಸ್ಯೆಗಳಿರೋದ್ರಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತೆಲ್ಲರೂ ಕೂಡ ನಮಗೊಂದೊಂದು ಗ್ರಂಥ ಇದ್ದಂಗ, ಬೈಬಲ್ ಇದ್ದಂಗ, ಕುರಾನ್ ಇದ್ದಂಗ. ಅದು ನಾವು ಇಲ್ಲಿ ಬಿಟ್ಟು ಅಳ್ಳಾಡ್ಲಕ್ ಸಾಧ್ಯ ಇಲ್ಲ. ಅದರ ವಿರುದ್ಧ, ಸಂವಿಧಾನ ವಿರುದ್ಧ ಒಂದು ಎಲ್ಲರ ಒಂದು ಕೂಗಿದ್ರೆ ಅದರ ಪರವಾಗಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಕೂಗುಗಳನ್ನ ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಅದರಿಂದ ಎಲ್ಲಾ ಸಮಾಜದ ಜನರಿಗೆ ಉಪಯೋಗ ಆಗ್ತಕ್ಕಂಥ ಮಕ್ಕಳಿಗೆ ಲಾಭ ಆಡೋ ಕಾಲಕ್ಕ ನಾವು ಅಂಬೇಡ್ಕರ್ ಅವರ ಹೆಸರಿನಿಂದ ಲಾಭ ಆಡಿದ್ರೆ ಆ ಹುಡುಗರ ಕಿವಿಯಲ್ಲಿ ಸಹಿತ ಬೀಳೋದ್ರಿಂದ ದೇವ್ರ ನಾಮ ಬೀಳೋದ್ರಿಂದ ಕಿವಿಯಲ್ಲಿ ಬೀಳೋದ್ರಿಂದ ಮಕ್ಕಳಾಗ ಭಕ್ತರಿಗಾಗಿ ಸಂಸ್ಕಾರ ಕಲಿತಾರೋ ಅದ್ರಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಲಲ್ಲಿಯಲ್ಲಿ ಆಡೋದ್ರಿಂದ ನಮ್ಮ ಮಕ್ಕಳ ಜೀವನದಲ್ಲಿ ಸಹಿತ ಅದರ ಹೆಸರು ಅವ್ರ ಕಿವಿಯಲ್ಲಿ ಪ್ರಜ್ವಲಿಸಬೇಕು. ಈ ರೀತಿಯಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನಾವು ನೀವೆಲ್ಲರೂ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದಾಗ ಶ್ರೀ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಅವರ ಅನ್ಯಾಯಗಳ ಆಗೋಣ ಅಂತ ಹೇಳಿ ಅವರು ಎಲ್ಲ ಮಾಡಿರೋದು ಕೆಲಸ ಕಾರಣದಿಂದನೇ ನಾವೆಲ್ಲ ಸಮಾಜಕ್ಕೆ ಒಂದು ಸಮತೆ ಆಧಾರಿತ ಸಮಾಜ ಭಾರತ ದೇಶದಲ್ಲಿ ನಿರ್ಮಾಣ ಮಾಡಕ್ಕೆ, ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಕೊಳಕ್ಕೆ ಅವರು ಬಹಳ ಮುಖ್ಯ ಅವ್ರದ್ದು ಇದು ರೆಸ್ಪಾನ್ಸಿಬಿಲಿಟಿ ಮತ್ತು ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಆ ಎಲ್ಲ ಈ ಬೇರೆ ಎಲ್ಲ ಸಮಾಜದಲ್ಲಿ, ಬೇರೆ ಎಲ್ಲ ರಾಜಕಾರಣದಲ್ಲಿ, ಇಕನಾಮಿಕ್ಸ್ ಅಲ್ಲಿ ಅವರು ಮಾಡಿರೋದು ಈ ಎಲ್ಲ ಕೆಲಸಕ್ಕೆ ನಾವು ಇವತ್ತು ನೆನೆಸ್ಲಿಕ್ಕೆ ಒಂದು ದಿನ ಇವತ್ತು. ಸೊ ಅದೇ ಈ ತರನೆಲ್ಲ ಮಹಾಪುರುಷಗೆ ನಾವು ಎಲ್ಲರ ಮುಂದೆ ನಮನ ಮಾಡ್ತೀವಿ. ನಾವು ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರು ಯಾರು ಅನ್ನತಕ್ಕಂಥ ಪ್ರಶ್ನೆಗಳನ್ನ ಹಾಕೊಂಡಾಗ ಅಲ್ಲಿ ನೂರಾರು ಜನ, ಸಾವಿರಾರು ಜನ ಹೋರಾಟಗಾರರ ಹೆಸರುಗಳು ಕಣ್ಣೆದುರಿಗೆ ಬರ್ತವೆ. ಆದ್ರೆ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವವನ್ನ ತಂದುಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನತಕ್ಕಂಥ ಪ್ರಶ್ನೆಯನ್ನ ನಾವು ಹಾಕೊಂಡಾಗ ಅಲ್ಲಿ ಕಾಣ್ತಕ್ಕಂಥ ಏಕೈಕ ಹೆಸರು ಯಾವುದು ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್.